ಕಡೆ ಮುಂಚೆ ಮುಂಚೆ ಅಣ್ಣ ಒಂದು ಜೊತೆ ಮುಂಚೆ ಇರಲ್ಲ ಬಾಲ ಬಾಲ ಹರಿ ಬಾಲ ಮಂಗಲಂ ಬಾಲ 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 ಹರಿ ಬಾಲ ಮಂಗಲಂ ಯೋಗಿ ಮಂಗಲಂ ಶಿವಹರ ಯೋಗಿ ಮಂಗಲಂ ಯೋಗಿ ಮಂಗಲಂ ಶಿವಹರ ಯೋಗಿ ಮಂಗಲಂ ಭೋಗರಾಗನಿಗೆ ಕೋ ರಾಮ ಮಂಗಲಂ ಭೋಗರಾಗನಿಗೆ ಕೋ ರಾಮ ಮಂಗಲಂ ಜಯವಂದು ಬೆಳಗು ಮಲ್ಲಿಕಾರ್ಜುನ ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ತಪ್ಪು ಬಿಟ್ಟವರುಂಟೆ ಹೇಳವೆ. ನಿನಗಾಗಿ ಕೇಶ ಬಿಟ್ಟವರುಂಟು, ನಿನಗಾಗಿ ವೇಷ ತೊಟ್ಟವರುಂಟು, ನಿನಗಾಗಿ ದೇಶ ತೊರೆದವರುಂಟು, ನಿನಗಾಗಿ ದ್ವೇಷ ತೊರೆದವರುಂಟೆ ಹೇಳೆಯ ಸ್ವತಂತ್ರ ಧೀರ ಸಿದ್ದೇಶ್ವರ. ಮೊದಲಿಗೆ ನಮ್ಮ ಪ್ರಾತಸ್ಮರಣೀಯ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಮಹಾರಾಷ್ಟ್ರದ ಮಹಾಂತ ನಾಗನ್ಸು ನಂದಾದೀಪ ಬಸವಲಿಂಗ ಶಿವಯೋಗಿಗಳನ್ನು ಕಾಯಕ ಯೋಗಿ ರೇವಣ ಸಿದ್ದಪ್ಪಗಳ ಮಂಡಳಿ ಸ್ಮರಿಸಿಕೊಳ್ತಾರೆ. ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಅವತರಿಸಿರುವಂತಹ ಬಸವಾದಿ ಶಿವಶರಣರನ್ನು ರೇಣುಕಾದಿ ಪಂಚಾಚಾರ್ಯರನ್ನು ಮಾಡಿಕೊಂಡು ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸಿ ಇವತ್ತಿನ ದಿನ ಶ್ರಾವಣ ಮಾಸದ ಕೊನೆ ಸೋಮವಾರದ ಶುಭ ಸಮಯದಲ್ಲಿ ಹಮ್ಮಿಕೊಂಡಿರುವಂತಹ ಇವತ್ತಿನ ಈ ಧರ್ಮ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಶಿವಯೋಗಿ ಸ್ವರೂಪರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು ಆಗಿರುವಂತಹ ನಮ್ಮ ಗೌಡಗಾವಲ ಪರಮ ಪೂಜ್ಯ ಅಪ್ಪಗಳ ಪಾದ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರಾಗಿರುವ ನಾರಾಯಣ ಪಾದಗಳಿಗೂ ಹಾಗೂ ಮತ್ತೊಬ್ಬರು ಶಿವಯೋಗಿ ಸ್ವರೂಪರಾಗಿರುವಂಥ ತೋಳೂರು ಅಪ್ಪಗಳ ಪಾದಗಳು ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಸಮರ್ಪಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಬಹುತೇಕ ಎಲ್ಲ ಕೇಂದ್ರ ಬಿಂದುಗಳ ಕೆಲಸ ನಿರ್ವಹಿಸ್ತಿರುವಂಥ ಈ ಭಾಗದ ಜನಪ್ರಿಯ ನೇತಾರರಾಗಿರುವಂಥ ಪಾಟೀಲ್ ಅವ್ರನ್ನ ಮಲ್ಲಿನ ಸಿದ್ಧ ಅಂತಂದರೆ ಸಂತ ಶಕ್ತಿ ಏನು ಅಂದ್ರೆ ಫ್ಯಾಷನ್ ಅಂತ ಹೇಳ್ತದೆ ಬಂಧುಗಳೇ. ಅದೇ ರೀತಿ ಜಪಾನ್ ನೀವು ಅದರಿಂದ ಗುರುತಿಸ್ಕೊಳ್ತೀರಿ ಅಂದಾಗ ಟೆಕ್ನಾಲಜಿಯಿಂದ ಗುರುತಿಸ್ಕೊಳ್ತ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಜರ್ಮನಿ ಅಂದಾಗ ಜರ್ಮನಿ ಹೇಳುತ್ತೆ ತನ್ನನ್ನು ವಿಜ್ಞಾನದಿಂದ ಗುರುತಿಸಿಕೊಳ್ಳುತ್ತೆ ಬಂಧುಗಳೇ. ಆದರೆ ಭಾರತ ಮಾತ್ರ ತನ್ನನ್ನು ಸಂಸ್ಕೃತಿಯಿಂದ ಗುರುತಿಸಿಕೊಳ್ಳುತ್ತೆ, ಸಂಸ್ಕೃತಿಯಿಂದ ಗುರುತಿಸಿಕೊಳ್ಳುತ್ತೆ. ಇವೆಲ್ಲ ಹೋಮ ಹವನಾದಿಗಳು ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗಗಳು. ಕೇವಲ ಇವತ್ತಿನಿಂದ ಅಲ್ಲ, ಹಿಂದಿನ ದಿನಮಾನಗಳಿಂದ ನಡೆದಂಥದ್ದು. ಯಾವಾಗ ಗುರುಕುಲಗಳಿರ್ತಾ ಇತ್ತು ಅರಣ್ಯದಲ್ಲಿ, ನಾಡಿನಲ್ಲಿ ಕಾಡಿನಲ್ಲಿ ನಡೀತಾ ಇತ್ತು, ನೆನಪಿರಲಿ ನಿಮಗೆ. ಅವಾಗ ಕಾಡಿನಲ್ಲಿ ನಡೀತಾ ಇದ್ದು ಗುರುಕುಲಗಳು ಇರ್ತಾ ಇದ್ವು. ಗುರುಕುಲದಲ್ಲಿ ಏನಾಯ್ತಂದ್ರೆ ನಾಡಿನಲ್ಲಿರುವಂತ ಜನ ಹೇಳ್ತಿದ್ರು, ನಮ್ಮ ಮಳಿ ಬರ್ತಾ ಇಲ್ಲ, ಬೆಳಿ ಬರ್ತಾ ಇಲ್ಲ, ನಾವು ಬಹಳಷ್ಟು ಸಂಕಷ್ಟ ಬಂದೈತಿ ಅಂತ ತಿಳ್ಕೊಂಡು ನಾಡಿನ ಜನ ಕಾಡಿಗೆ ಹೋದ್ರ ಕಾಡಿನಾಗಿರುವಂತ ಗುರುಗಳು ಹೇಳ್ತಿದ್ರು, ಏನ್ ಹೇಳ್ತಿದ್ರು ಅಂದ್ರ ಹೋಮ ಹವನ ಮಾಡೋಣ, ಯಜ್ಞ ಯಾಗಾದಿಗಳನ್ನ ಮಾಡೋಣ, ನಮಗ್ ಮಳೆ ಆಗುತ್ತೆ, ಬೆಳೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ರು ಬಂಧುಗಳೇ. ಯಾಕೆ ಆಗ್ತಿತ್ತು ಅಂದ್ರ ಆ ಕಾಡಿನಲ್ಲಿರುವಂತ ಗಿಡಮೂಲಿಕೆಗಳಂತ ಏನಿದ್ವಲ್ಲ, ಗಿಡಮೂಲಿಕೆಗಳನ್ನ ತಗೊಂಡು ಏನ್ ಮಾಡ್ತಿದ್ರು ಅಂತಂದ್ರೆ ಆ ಹೋಮದಲ್ಲಿ ಸುಡ್ತಾ ಇದ್ರು. ಹೋಮದಲ್ಲಿ ಸುಟ್ರೆ ಸಾಕು ಆ ವಾತಾವರಣ ತಯಾರಾಗ್ತಿತ್ತು, ಹೊಗೆಯಿಂದ ಏನಾಗ್ತಿತ್ತು, ಮಳೆ ಆಗ್ತಿತ್ತು ಬಂಧುಗಳೇ, ಮಳೆ ಆಗ್ತಾ ಇತ್ತು. ಇವಾಗ ನಾವು ನೈಟ್ರೋಜನ್ ಅದನ್ನ ಇದನ್ನು ಬಳಸಿ ನಾವು ಏನ್ ಮಾಡಾಕತ್ತೋ ಅಂದ್ರೆ ಮಳಿ ತರಿಸ್ತಾ ಇದ್ದೀವಿ. ಆದ್ರೆ ಅವಾಗಿನ ಕಾಲದಲ್ಲಿ ಹಿಂದಿನ ಸಾವಿರಾರು ವರ್ಷಗಳ ಹಿಂದೆ ಭಾರತೀಯ ಋಷಿ ಮುನಿಗಳು ಕಂಡುಕೊಂಡಿದ್ರು, ಹೋಮ ಹವನಗಳನ್ನ ಮಾಡಿದ್ರೆ ಸಾಕು ಏನಾಗ್ತದ ಅಂತಂದ್ರೆ ಮಳೆ ಬರ್ತದ ಅಂತ ಗಿಡಮೂಲಿಕೆಗಳನ್ನ ಹಾಕೊಂಡು ಏನ್ ಮಾಡಿದ್ರು ಹೋಮ ಹವನ ಮಾಡ್ಕೊಂಡ್ ಬರ್ತಾ ಇದ್ರು ಬಂಧುಗಳು. ಅಂತ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಾವು ಒಂದು ಎಕ್ಸಾಂಪಲ್ ಕೊಡ್ತಿರ್ತೀನಿ. ನಿಮ್ ವರ್ಲ್ಡ್ ವಾರ್ ಸೆಕೆಂಡ್ ಜಗತ್ತಿನ ಜಾಗತಿಕ 2ನೇ ಮಹಾಯುದ್ಧ ನಡೆದಾಗ ಜಪಾನ್ ಮೇಲೆ ಅಮೆರಿಕ ಬಾಂಬ್ ಹಾಕುತ್ತೆ ಬಂಧುಗಳೇ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.